ಇವಾಗ ಬಾರ್ಲಿ ನೀರು ಹೇಗೆ ಮಾಡೋದು ಅಂತೇಳಿ ತೋರಿಸಿಕೊಡ್ತೇನೆ. ಇದು ಬೇಸಿಗೆ ಟೈಮಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು. ಎಲ್ಲರೂ ಕುಡಿಬೋದು, ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಕುಡಿಬೋದು. ಇವಾಗ 25 ಗ್ರಾಮ್ಸ್ ಬಾರ್ಲಿ ತಗೊಂಡಿದ್ದೇನೆ. ಇದನ್ನ ಇವಾಗ ಚೆನ್ನಾಗಿ ತೊಳೆದು ನೆನೆಸಿಡಬೇಕು. ರಾತ್ರಿ ನೆನೆಸಿಟ್ರೆ ಬೆಳಿಗ್ಗೆ ಚೆನ್ನಾಗಿ ಬೇಯಿಸಿ ಕುಡಿಬೋದು. ಅದು ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ. ಈಗ ಬಾರ್ಲಿನ ದೊಡ್ಡ ಬೌಲಿಗೆ ಹಾಕಿ ಚೆನ್ನಾಗಿ ತೊಳೆದು ಒಂದು 2ರಿಂದ 3 ಲೋಟ ನೀರು ಹಾಕಿ ನೆನೆಸಿಡಬೇಕು. ರಾತ್ರಿ ಇಡೀ ನೆನೆಸಿ ಇಡಬೇಕು. ಇದನ್ನು ಇವಾಗ ಚೆನ್ನಾಗಿ ತೊಳೆದು ನೆನೆಸಿಡ್ತೇನೆ. ಇವಾಗ ಇದನ್ನು ಚೆನ್ನಾಗಿ ತೊಳೆದಿದ್ದೇನೆ. ಇವಾಗ ಒಂದು 3 ಲೋಟ ನೀರು ಹಾಕಿ ನೆನೆಸಿಡುವ. ನೀರು ಹಾಕ್ತಿದ್ದೇನೆ. 3 ಲೋಟ ನೀರು ಹಾಕಿದ್ದೇನೆ. ಇದು ಇವಾಗ ಚೆನ್ನಾಗಿ ನೆನೆಯಲಿ. ಬಾರ್ಲಿ ನೆನೆಸಿಟ್ಟು 8 ಗಂಟೆ ಹೊತ್ತಾಯಿತು. ಇವಾಗ ಒಂದು ಪಾತ್ರೆ ಇಟ್ಟು ಇದನ್ನು ಬೇಯಿಸಬೇಕು. ಚೆನ್ನಾಗಿ ಒಂದು 20 ನಿಮಿಷ ಬೇಯಿಸಬೇಕು. ಈಗ ಒಂದು ಪಾತ್ರೆಗೆ ಹಾಕ್ತಿದ್ದೇನೆ. ಇವಾಗ ಈ ಪಾತ್ರೆಗೆ ಹಾಕ್ತಿದ್ದೇನೆ. ಪಾತ್ರೆಗೆ ಹಾಕಿ ಚೆನ್ನಾಗಿ ಬೇಯಿಸ್ಬೇಕೀಗ. ಗ್ಯಾಸ್ ಹಚ್ಚಿ ಇಟ್ಟಿದ್ದೇನೆ. ಇದು ಚೆನ್ನಾಗಿ ಬೇಯಲಿ. ಈಗ 3 ಲೋಟ ನೀರು ಹಾಕಿ ನೆನೆಸಿಟ್ಟಿದ್ದೇವಲ್ಲ, ಅದೇ ನೀರು ಸಾಕಾಗುತ್ತೆ. ಅದರಲ್ಲೇ ಬೇಯಿಸ್ಕೊಳ್ಳಿ. ನಿಮಗೆ ನೀರು ಸ್ವಲ್ಪ ಜಾಸ್ತಿ ಬೇಕಾದರೆ ಇನ್ನೊಂದು ಲೋಟ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇದು ಇವಾಗ ಒಂದು 20 ನಿಮಿಷ ಚೆನ್ನಾಗಿ ಬೇಯಲಿ. ಈಗ ಮುಚ್ಚಿಡುವ ಪಾತ್ರೆ. ಈಗ 15ರಿಂದ 20 ನಿಮಿಷ ಆಗಿದೆ. ಮುಚ್ಚಳ ತೆಗುವ. ಚೆನ್ನಾಗಿ ಬೆಂದಿದೆ. ಉರಿ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಬೇಯಿಸಬೇಕು. ಇದು ಇವಾಗ ಚೆನ್ನಾಗಿ ಬೆಂದಿದೆ. ಗ್ಯಾಸ್ ಬಂದ್ ಮಾಡ್ತೇನೆ. ಚೆನ್ನಾಗಿ ಆರಲಿ, ಆಮೇಲೆ ಏನು ಮಾಡೋದು ಅಂತ ತೋರಿಸಿಕೊಡ್ತೇನೆ. ಇವಾಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಬಾರ್ಲಿ ನೀರು ಚೆನ್ನಾಗಿ ಆರಿದೆ. ಇದನ್ನ ಇವಾಗ ಫಿಲ್ಟರ್ ಮಾಡ್ಕೊಳ್ಳುವ. ಫಿಲ್ಟರ್ ಮಾಡೋದು ಬೇಡಾದರೆ ಹಾಗೆಯೇ ಕುಡಿಬೋದು, ತೊಂದರೆ ಇಲ್ಲ. ಈಗ ಫಿಲ್ಟರ್ ಮಾಡ್ಕೊತೇನೆ. ಒಂದು ಬೌಲ್ ತಗೊಂಡು ಅದಕ್ಕೆ ಫಿಲ್ಟರ್ ಮಾಡ್ಕೊಳ್ಳಿ. ನೀವು ಮಕ್ಕಳಿಗೆಲ್ಲ ಕೊಡೋದಾದ್ರೆ ಒಂದು ಎಳ್ನೀರು ಹಾಕ್ಕೊಳ್ಳಿ. ಅದಕ್ಕೆ ಅದು ಚಪ್ಪೆ ಇರುತ್ತಲ್ಲ, ಮಕ್ಕಳು ಕುಡಿಯಲ್ಲ, ಅದಕ್ಕೆ ಒಂದು ಎಳ್ನೀರು ಹಾಕ್ತಿದ್ದೇನೆ. ಎಳ್ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಎಳ್ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಳ್ನೀರು ಕಾಯಿ ಸಹಿತ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ಮಕ್ಕಳು ಚೆನ್ನಾಗಿ ಕುಡಿತಾರೆ. ಇದ್ರ ಚಪ್ಪೆ ಆದರೆ ಕುಡಿಯಲ್ಲ. ದೊಡ್ಡವರಿಗಾದ್ರೆ ಚಪ್ಪೆನೇ ಕೊಡ್ಬೋದು, ತೊಂದರೆ ಇಲ್ಲ. ಮಕ್ಕಳಿಗೆ ಸ್ವಲ್ಪ ಎಳ್ನೀರು ಹಾಕಿ ಕೊಡಿ. ಆಮೇಲೆ ಇದಕ್ಕೆ ಬ್ಲ್ಯಾಕ್ ಸೀಡ್ಸ್ ನೆನೆಸಿ ಇಟ್ಟಿದ್ದೇನೆ, ಅದು ಸ್ವಲ್ಪ ಹಾಕ್ತಿದ್ದೇನೆ. ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ತೊಂದರೆ ಇಲ್ಲ. ಈಗ ಬಾರ್ಲಿ ನೀರು ರೆಡಿಯಾಗಿದೆ. ಇದು ಡೈಲಿ ಒಂದೊಂದು ಲೋಟ ಕುಡಿತಾ ಬನ್ನಿ. ಬೇಸಿಗೆಯಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.